ವಸಂತ್ ಗಿಳಿಯಾರ್, ಕಿರಿಕೀರ್ತಿ, ರಾಕೇಶ್ ಶೆಟ್ಟಿ, ಜಯಪ್ರಕಾಶ್ ಶೆಟ್ಟಿ ಆ್ಯಂಡ್ ಇನ್ನ ಯಾರು ಒಂದಿಬ್ರು ಕನ್ನಡ ಪರ ಹೋರಾಟಗಾರರು, ಧರ್ಮದ ಪರ ಹೋರಾಟಗಾರರು, ಗೋರಕ್ಷಕರು ಅಂತ ಹೇಳ್ಸ್ಕೊಂಡಿರುವಂತ ಅವ್ರ ಹೆಸರೆಲ್ಲ ನಾವ್ಯಾಕೆ ಹೇಳೋಣ. ಕಮಿಂಗ್ ಟು ದ ಪಾಯಿಂಟ್, ಮಿಸ್ಟರ್ ವಸಂತ್ ಗಿಳಿಯಾರ್, ಯಾರೂ ಮಾತಾಡಲ್ಲ, ಯಾರೂ ಕೇಳೋದಿಲ್ಲ, ಯಾರೂ ಪ್ರಶ್ನೆ ಮಾಡಲ್ಲ, ಯಾರಿಗೂ ಸತ್ಯ ಗೊತ್ತಿಲ್ಲ, ಯಾರು ನಿನ್ನ ವಿರುದ್ಧ ಧ್ವನಿ ಎತ್ತೋದಿಲ್ಲ. ಚೈಲ್ಡ್ಗಳನ್ನ ಕೂರಿಸ್ಕೊಂಡು ನಿನ್ನ ಡಿಬೇಟ್ ಮಾಡ್ಬೋದು. ನಿನಗಂತಾನೆ ಒಂದು 3 ಪೇಡ್ ಮಾಧ್ಯಮ ಇದೆ. ಆ ಪೇಡ್ ಮಾಧ್ಯಮದಲ್ಲಿ ಕುತ್ಕೊಂಡು ನೀನ್ ಹೇಳಿದ್ದೇ ಸತ್ಯ, ನೀನ್ ಹೇಳಿದ್ದ ಬ್ಲ್ಯಾಕ್ ಬೆಲ್ಟ್, ಕರಾಟೆ ಬ್ಲ್ಯಾಕ್ ಬೆಲ್ಟ್ ಆದವನು ಸಂತೋಷ್ ರಾವ್ ಮಾಡಿದ್ದೇ ಅತ್ಯಾಚಾರ ಅನ್ನೋದೇ ಸತ್ಯ. ಸತ್ಯ ಸಂಶೋಧನೆ ಮಾಡಿರುವಂತ ವಸಂತ್ ಗಿಳಿಯಾರ್ ಹೇಳೋದೇ ಸತ್ಯ. ಸತ್ಯ ಸಂಶೋಧನೆ ಮಾಡಿರುವಂತ ಪಬ್ಲಿಕ್ ಮಿರರ್ ವಸಂತ್ ಗಿಳಿಯಾರ್ ಕಿರಿಕೀರ್ತಿ ಹೇಳೋದೇ ಸತ್ಯ. ಏನ್ ಕಿರಿಕೀರ್ತಿ, ವಸಂತ್ ಗಿಳಿಯಾರ್, ರಾಕೇಶ್ ಶೆಟ್ಟಿ ಇನ್ನ ಒಂದಿಬ್ರು ಕೂತ್ಕೊಂಡು ಮಾಧ್ಯಮದಲ್ಲಿ ಮಾತಾಡ್ತಾರಂದ್ರೆ ನಾವೇ ಸಾಚಾ, ಸತ್ಯ ಹರಿಶ್ಚಂದ್ರ ತುಂಡು, ವಸಂತ್ ಗಿಳಿಯಾರೇ ಸಂತೋಷ್ ರಾವ್ ಎತ್ಕೊಂಡು ಹೋಗಿ ಸೌಜನ್ಯಳನ್ನ ಅತ್ಯಾಚಾರ ಮಾಡಿದ್ ಇವನೇ ನೋಡ್ದಂತೆ, ಇವನೇ ನೋಡಿರೋ ತರ, ಇವನೇ ಸಾಕ್ಷಿಯಾಧಾರ, ಇವನೇ ಹೈ ವಿಟ್ನೆಸ್ ಅನ್ನೋ ತರ ಮಾತಾಡುವಂತ ವಸಂತ್ ಗಿಳಿಯಾರ್. ಯಾರು ವಸಂತ್ ಗಿಳಿಯಾರ್ ಬಗ್ಗೆ ತಿರುಗ್ಸ್ ಮಾತಾಡಲ್ಲ ಅನ್ಸುತ್ತೆ. ತಿರುಗ್ಸ್ ಮಾತಾಡೋದಕ್ಕೆ ಅವನ್ ನಂಗೆ ಶತ್ರು ಅಲ್ಲ. ಬಟ್ ಸೌಜನ್ಯ ವಿಚಾರದ್ರಲ್ಲಿ, ಧರ್ಮಸ್ಥಳ ವಿಚಾರದ್ರಲ್ಲಿ ಮಾಡಬಾರ್ದು ಕೆಲಸ ಮಾಡಿ ಸಾಚಾ ಅನ್ನೋ ತರ ತೋರಿಸ್ಕೊಳ್ತಿರಲ್ಲಾರೋ ನೀವು. ಮಾಡಬಾರ್ದು ಕೆಲಸ ಮಾಡಿ ಸಾಚಾ ಅನ್ನೋ ತರ ತೋರಿಸ್ಕೊಳ್ತಿರಲ್ಲ ನೀವು. ಸಾಚನಾ? ನೀವೆನ್ನೋ ಎಂತವ್ರು ಅನ್ನೋದು ನನಗ್ ಗೊತ್ತಿದೆ. ಮಿಸ್ಟರ್ ವಸಂತ್ ಗಿಳಿಯಾರ್, ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಪ್ರೂವ್ ಆಗತ್ತೆ, ಆಗ ಯಾವ್ಯಾವ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗತ್ತೆ, ಯಾವೆಲ್ಲ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಸುದ್ದಿ ಪ್ರಸಾರ ಮಾಡುವಂತ ಚಾನೆಲ್ಗಳಿಗೆ ಕಾಲ್ ಮಾಡಿ ಈ ವಿಡಿಯೋ ಡಿಲೀಟ್ ಮಾಡಿ, ಈ ವಿಡಿಯೋ ಡಿಲೀಟ್ ಮಾಡಿ, ಇದಕ್ಕೆ ಇಷ್ಟು ಕೊಡ್ತೀರಿ ಅಷ್ಟು ಕೊಡ್ತೀರಿ ಅಂತ ಯಾವ ಚಾನೆಲ್ಗೆ ಫಸ್ಟ್ ಸುಪಾರಿಗಳು ಕೊಟ್ಕೊಂಡು ದುಡ್ಡು ಕೊಟ್ಕೊಂಡು ಬಂದಿದ್ದು ಅಂದ್ರೆ ಸ್ಟಾರ್ಟ್ ಮಾಡಿದ್ದ ಮಿಸ್ಟರ್ ವಸಂತ್ ಗಿಳಿಯಾರ್, ಜೀತು, ದರ್ಶನ್, ಮಹಾವೀರ್ ಜೈನ್, ತುಂಬಾ ಜನ ಇದ್ದಾರೆ, ದೊಡ್ಡ ವ್ಯಕ್ತಿಗಳು ಇದ್ದಾರೆ. ಯಾರು ಮಾತಾಡಲ್ಲ, ಯಾರು ನಮ್ಮ ವಿರುದ್ಧ ದೂರ್ ಕೊಡೋದಿಲ್ಲ, ಯಾರು ನಮ್ಮ ವಿರುದ್ಧ ಬರೋದಿಲ್ಲ ಅಂತ ಅನ್ಕೊಂಡಿದ್ರೆ ವಸಂತ್ ಗಿಳಿಯಾರ್ ನಿನ್ನಂತೂ ದಡ್ಡ ಬೇರೆ ಯಾರು ಇಲ್ಲ. ಆಲ್ವಾಸ್ ಕಾಲೇಜ್ ಕಾವ್ಯ ಅವ್ರ ಅಮ್ಮಗೆ ಬಾಯಿ ಮುಚ್ಚಿದಂಗಲ್ಲ ಸಂಧ್ಯಾ. ಯಾರೆಲ್ಲ ಸತ್ಯದ ಪರ ಧ್ವನಿ ಎತ್ತಾರೆ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸುವಂಥದ್ದು, ಅವ್ರನ್ನ ಫಿಸಿಕಲಿ, ಮೆಂಟಲಿ, ಪರ್ಸ್ನಲಿ, ವೈಯಕ್ತಿಕವಾಗಿ ಎಲ್ಲಾ ಲೆವೆಲ್ ಅಲ್ಲಿ ಅವ್ರನ್ನ ಕುಗ್ಗಿಸಿ, ಅವ್ರನ್ನ ತೇಜೋವಧೆ ಮಾಡಿ, ಅವ್ರನ್ನ ಕ್ಯಾರೆಕ್ಟರ್ಲೆಸ್ ಮಾಡಿ, ಅವ್ರ ಮಾನಸಿಕವಾಗಿ ಅಸ್ವಸ್ಥ ಆಗಿ ಅಯ್ಯೋ ಬೇಡಪ್ಪ ಈ ಹೋರಾಟ ಸಾಕು, ಸತ್ಯದ ಪರ ಹೋರಾಟ ಮಾಡಿದ್ರೆ ನಮ್ಮ ಮೇಲೆ ಎಂತೆಂತೋ ತಿಮಿಂಗ್ಲಾದ್ರೂ ಬರುತ್ತೆ ಅನ್ನೋಂತ ಭಯ ಇಡ್ಸುವಂತದ್ದು ಮೊದಲ ಸೂತ್ರಧಾರಿ ವಸಂತ್ ಗಿಳಿಯಾರ್. ಈಗ ಎದ್ದವನ ಕಿರಿಕೀರ್ತಿ, ನಿನ್ನ ವೈಯಕ್ತಿಕ ಸಮಸ್ಯೆನೆ ಬಗೆಹರಿಸ್ಕೊಳಕ್ಕಾಗ್ದಿರ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿ, ಕೋಮಾ ಸ್ಟೇಜ್ಗೆ ಹೋಗಿ, ಡಿಪ್ರೆಷನ್ಗೆ ಹೋಗಿದ್ದಂತ ಕಿರಿಕೀರ್ತಿ ಯಾರ್ಯಾರ ಬಗ್ಗೆನೋ ಕುತ್ಕೊಂಡು ವಿಡಿಯೋ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಕೊಂಡು ಅದಕ್ಕೊಂದಷ್ಟು ಎಂಟರ್ಟೈನ್ ಮಾಡ್ಕೊಂಡು ಕುತ್ಕೊಳ್ಳೋನು. ನಿನಗೆ ನಿನ್ನ ಒಂದು ವಿಚಾರನ ಹ್ಯಾಂಡಲ್ ಮಾಡೋ, ಬ್ಯಾಲೆನ್ಸ್ ಮಾಡುವಂತ ಮೈಂಡ್ ಸೆಟ್ ಇಲ್ಲ. ಇಂಬ್ಯಾಲೆನ್ಸ್ ಮೈಂಡ್ ಆಗಿರುವಾಗ ನೀನೇನೋ ನ್ಯಾಯ ಕೊಡಿಸ್ತೀಯಾ? ನಿನಗೇನೋ ಗೊತ್ತಿದೆ ಸತ್ಯ. ದುಡ್ಡು ತಗೊಂಡಿಲ್ವಾ? ಯಾರೂ ದುಡ್ಡು ತಗೊಂಡಿಲ್ವಾ? ವಸಂತ್ ಗಿಳಿಯಾರ್, ಕಿರಿಕೀರ್ತಿ, ರಾಕೇಶ್ ಶೆಟ್ಟಿ ಯಾರು ದುಡ್ಡು ತಗೊಳ್ಳಿಲ್ವಾ? ಜಯಪ್ರಕಾಶ್ ಶೆಟ್ಟಿ ಯಾರಿಗೂ ದುಡ್ಡೇ ಪೇ ಮಾಡಿಲ್ವಾ? ವಸಂತ್ ಗಿಳಿಯಾರ್, ನಿನ್ನ ಮಗನ ಮೇಲೆ ನೀನ್ ಹಾಣೆ ಇಡು. ಕಿರಿಕೀರ್ತಿ ಪಕ್ಕದಲ್ಲಿ ಮರಗಿಸ್ಕೊಳ್ತಾನಲ್ಲ ನನ್ನ ಮಗ ನನ್ನ ಪ್ರಾಣ ಅಂತ, ನಿನ್ನ ಮಗನ ಮೇಲೆ ನೀನ್ ಹಾಣೆ ಇಡು. ಇನ್ನ ಪುನೀತ್ ಕೆರೆಳಿ ಗೋರಕ್ಷಕ, ಗೋ ಮೇಲೆ ಹಾಣೆ ಇಡ್ರಿ. ನಿಮ್ಗೆ ಹಾಣೆನೂ ಇಟ್ಬಿಡ್ಬೇಕಂದ್ರೆ ಅದನ್ನು ಮುಚ್ಚಾಕ್ಬಿಡ್ತೀರೇನೋ. ದಾಖಲೆ ಇರ್ಬೇಕಲ್ವಾ? ನಿಮ್ಮ ಮೇಲೇನೋ ಒಂದು ದೂರ ಆಗ್ಬೇಕಲ್ಲ, ನಿಮ್ಮ ಮೇಲೇನೋ ಒಂದು ತನಿಖೆ ಆಗ್ಬೇಕಲ್ಲ. ಆ ತನಿಖೆಗೆ ದೂರ ಕೊಡೋರು ಯಾರು? ಕೊಡ್ತಾರೆ, ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ, ತನಿಖೆ ಕೊಟ್ಟಿಲ್ಲ ಅಂದ್ರೆ ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ಧಾರ್ಮಿಕ ಕ್ಷೇತ್ರನ ಟಾರ್ಗೆಟ್ ಮಾಡ್ತಾ ಇದಾರೆ. ನುಗ್ಗಿ ಹೊಡಿತೀನಿ ಅಂತ ಹೇಳುವಂತ ವಸಂತ್ ಗಿಳಿಯಾರ್, ನುಗ್ಗಿ ಹೊಡೆಯುವಂತ ಶಕ್ತಿ ನಿನ್ನಲ್ಲಿದ್ಯಾ? ಮಾಡಿರೋದೆಲ್ಲ ಕೆಟ್ಟ ಕೆಲಸ, ಮಾಡಿರೋದೆಲ್ಲ ಕೆಟ್ಟ ಕೆಲಸ, ಹಾಕೋದೆಲ್ಲ ಸುಳ್ಳು ಆರೋಪ. ಯಾವುದೋ ಪೇಡ್ ಮಾಧ್ಯಮದಲ್ಲಿ ಕುತ್ಕೊಂಡು ಚಿಕ್ಕ ಚಿಕ್ಕ ಹುಡುಗರ ಜೊತೆ ಡಿಬೇಟ್ ಮಾಡ್ಕೊಂಡು, ವಿಚಾರ ಗೊತ್ತಿಲ್ದಿರೋರ ಜೊತೆ
ಡೈವರ್ಟ್ ಮಾಡ್ಕೊಂಡು ಅವರ ಮೈಂಡು ಡೈವರ್ಟ್ ಮಾಡಿ ನೀನ್ ಸತ್ಯ ಸಂಶೋಧನೆ ಮಾಡಿದ್ಯಲ್ಲರೋ, ಯಾಕೋ ಹೇಳಿಲ್ಲ ಇಲ್ಲಿವರೆಗೂ ನೀನು ಯಾರು ಸೌಜನ್ಯ ಅತ್ಯಾಚಾರ ಮಾಡಿದ್ದು ಅಂತ ಹೇಳಿ. ಸಂತೋಷ್ ರಾವೇ ಎತ್ಕೊಂಡೋದ ಅನ್ಕೋ. ಸಂತೋಷ್ ರಾವ್ ಹಿಂಗ್ ಎತ್ಕೊಂಡು ಹೋಗೋಷ್ಟ್ರಲ್ಲಿ ಸೌಜನ್ಯ ಬಾಯಿ ಸುಮ್ನೆ ಇತ್ತಾ, ಕೈ ಸುಮ್ನೆ ಇತ್ತಾ? ಎತ್ಕೊಂಡು ಎಲ್ಲಿ ಓಡೋದ? ಯಾವ ಇನೋವಾ ಕಾರಲ್ಲಿ ಎತ್ಕೊಂಡು ಓಡೋದ? ಒಬ್ನೇ ಎತ್ಕೊಂಡು ಹೋದ್ನಾ? ಒಮ್ನಿ ಕಾರಲ್ಲಿ ತಂದಾಕ್ದ? ಒಬ್ನೇ ಎತ್ಕೊಂಬಂದ್ ಹಾಕದ್ನ? ಎಲ್ಲವೂ ಸತ್ಯ ಹೊರಗಡೆ ಬರಲೇಬೇಕು. ಇಲ್ಲಿವರೆಗೂ ಎಲ್ಲ ಗಮನಿಸ್ತಾ ಇದ್ದ ಯಾರ್ಯಾರ ನಾಲ್ಗೆದಲ್ಲಿ ಯಾರ್ಯಾರು ಸೌಜನ್ಯ ಪರ ಧರ್ಮಸ್ಥಳದ ಪರ ಮಾತಾಡಕ್ಕೆ ಧ್ವನಿ ಎತ್ತಾರೆ ಎಲ್ಲರನ್ನ ಮಟ್ಟ ಹಾಕುವಂತ ಕೆಲಸ, ಏನೋ ಅವ್ರ ಸಾಚ ಸತ್ಯ ಹರಿಶ್ಚಂದ್ರ ತುಂಡು ಅನ್ನೋ ತರ ಎಲ್ಲರನ್ನ ವೈಯಕ್ತಿಕ ತೇಜೋದೆ ಟಾರ್ಗೆಟ್ ಮಾಡೋದು, ಹುಚ್ಚ ಅನ್ನೋದು, ನುಗ್ಗಿ ಹೊಡಿತೀನಿ ಅನ್ನೋದಕ್ಕೆ ದೊಡ್ಡ ಹುಚ್ಚ ಆಗಿರೋದು ವಸಂತ್ ಗಿಳಿಯಾರ್. ನಿನ್ನದೆಲ್ಲಿ ಸತ್ಯ ಹೊರಗಡೆ ಬರುತ್ತೆ? ಯಾರ್ಯಾರ ಹತ್ರ ಹಣ ಡೀಲಿಂಗ್ ಮಾಡಿದ್ದೆ? ಸತ್ಯವನ್ನ ಮುಚ್ಚಾಕೋದಕ್ಕೆ, ಆರೋಪಿಗಳನ್ನ ಬಚಾವ್ ಮಾಡೋದಕ್ಕೆ ನೀನ್ ಏನೇನ್ ನವರಂಗಿ ಆಟ ಆಡಿದ್ಯಾ ಅನ್ನೋಂಥದ್ದು ಎಲ್ಲವನ್ನೂ ಈ ರಾಜ್ಯದ ಜನತೆಗೆ ಬಯಲಾಗ್ಲೇಬೇಕು. ಅಂಡ್ ಹೇಳ್ತಿರಲ್ವಾ, ಇವರೆಲ್ಲ ದೇವಸ್ಥಾನವನ್ನ ಟಾರ್ಗೆಟ್ ಮಾಡೋದಕ್ಕೆ ದಿನಕ್ಕೊಂದು ಸುಳ್ಳು, ಇವರೆಲ್ಲ ಒಂದು ಮ್ಯೂಸಿಯಂ ಅಲ್ಲಿ ಇರುವಂತ ವಸ್ತುಗಳು, ಮ್ಯೂಸಿಯಂ ಅಲ್ಲಿ ಇಡ್ಬೋದು, ದಿನಕ್ಕೊಂದು ವಿಚಾರಗಳನ್ನ ಎತ್ಕೊಂಡ್ ಬರ್ತಾರೆ ಅಂತ ಹೇಳಿ ಆ ವಿಚಾರಕ್ಕೆ ನೀನ್ ಯಾಕಪ್ಪ ರಿಯಾಕ್ಟ್ ಮಾಡ್ತೀಯಾ? ಮುಚ್ಕೊಂಡು ಕುತ್ಕೊಳ್ಬೇಕು. ನಿಮ್ಮದು ತಪ್ಪೇ ಇಲ್ಲ ಅಂದ್ರೆ ಆ ವಿಚಾರಗಳಿಗೆ ಪಬ್ಲಿಸಿಟಿ ತಗೊಳ್ತಾ ಇರೋದು, ರಿಯಾಕ್ಷನ್ ಕೊಡ್ತಾ ಇರೋದು ಯಾರು? ನೀವು. ಸತ್ಯ ಹೊರಗಡೆ ಬರೋದಿಲ್ಲ ಅಲ್ಲ, ಸತ್ಯ ಖಂಡಿತವಾಗ್ಲೂ ಬರುತ್ತೆ. ತಡ ಆದ್ರೂ ಸತ್ಯ ಬಂದೇ ಬರುತ್ತೆ, ಬರಲೇಬೇಕು. ಯಾರು ಸಹ ಎಣಗಳನ್ನ ಎತ್ಕೊಂಡೋಗಿ ಕಾಡಲ್ಲಿ ಊತಾಕಲ್ಲ, ಯಾರೂ ಸಹ ಊತಾಕಲ್ಲ. ಅದಕ್ಕೆ ಆದಂತ ಜಾಗಗಳಿರುತ್ತೆ. ಕಾಡಲ್ಲಿ ಅರಣ್ಯ ಪ್ರದೇಶ ಇರುವಂತ ಜಾಗದಲ್ಲಿ ಎತ್ಕೊಂಡೋಗಿ ಅಷ್ಟು ನೂರಾರು ಹೆಣಗಳನ್ನ ಹೂತಾಕಿದ್ರೆ ಇವತ್ತು ಹೆಣಗಳೇ ಎದ್ದಿ ಈಚೆ ಬಂದು ಮಾತಾಡುವಾಗ, ಹೆಣಗಳೇ ಎದ್ದಿ ಈಚೆ ಬಂದು ಉಸಿರಾಡುವಾಗ ನಿನ್ನ ಹಣ ಯಾವ ಲೆಕ್ಕರೋ? ಹಣ ಕೊಟ್ಟಿ ಮಾಧ್ಯಮದವರ ಬಾಯಿನ, ನಿಮ್ಮ ವಕೀಲರ ಬಾಯಿನ, ಯಾರ್ಯಾರ ಬಾಯಿನ ಮುಚ್ಚಿಸ್ಬೇಕು? ಕೆಲ ಹಣ ಭಿಕ್ಷುಕರು ಇರ್ತಾರಲ್ವಾ, ಬೂಟ್ ನೆಕ್ಕುವಂತ ಕೆಲಸ ಮಾಡಿ, ಅತ್ಯಾಚಾರಿಗಳ ಬೂಟ್ ನೆಕ್ಕುವಂತ ಕೆಲಸ ಮಾಡಿ ಹಣಕ್ಕೋಸ್ಕರ ಬರ್ತಾರಲ್ವಾ, ತಾಯಿ ಲಾಡಿ ಕೂಡ ಬಿಚ್ಚಿ ತನ್ನ ಮಕ್ಕಳನ್ನು ಅಡ ಇಟ್ಟಿಬೇಕಂದ್ರೆ ಹಣ ಅಂತ ಅಂದ್ರೆ ಏನ ಕೂಡ ಎದ್ದು ಬರುತ್ತೆ ಅನ್ನತ್ತಲ್ಲ, ಅಂತ ಒಂದು ನೀಚರು ನೀವ್ ಹಾಕಿರುವಂತ ಭಿಕ್ಷೆ ಹಣನ ತಗೊಂಡು ತಿಂದುಕೊಂಡು ಕಕ್ತಾ ಇದಾರಂದ್ರೆ ಆ ಲೆವೆಲ್ ಕಕ್ತಾ ಇರ್ತಾರೆ. ನಿಮ್ಮ ಬುಡಕ್ ಬಂದು ಬೆಂಕಿ ಬೀಳುತ್ತಲ್ಲ, ಆಗ ಗೊತ್ತಾಗತ್ತೆ ಏನು ಅಂತ ಹೇಳಿ. ಯಾರಿಗೂ ಗೊತ್ತಿಲ್ಲ, ನಿನಗ್ ಚೆನ್ನಾಗ್ ಗೊತ್ತಿದೆ. 1 ವರ್ಷದಿಂದ ಇದೇ ವಸಂತ ಗಿಳಿಯಾರ್ನ ನಾನ್ ಕರೀತಾ ಇರೋದು ನೇರವಾಗಿ ಬಾ ಚರ್ಚೆಗೆ. ವಸಂತ ಗಿಳಿಯಾರ್ ಕೂತ್ಕೊಂಡ್ ಮಾಡೋಣ, ನೀನು ಮಾತಾಡೋಣ. ನೀನು ಸತ್ಯ ಸಂಶೋಧನೆ ಏನ್ ಮಾಡಿದ್ಯಾ? ನಿನ್ನ ದಾಖಲೆಗಳು ಎತ್ಕೊಂಬ, ನಾನ್ ಖಾಲಿ ಕೈಯಲ್ಲಿ ಬರ್ತೀನಿ, ಮಾತಲ್ಲೇ ನಡೀಲಿ ನಮ್ಮ ಚರ್ಚೆ ಅಂತ 1 ವರ್ಷದಿಂದ ಕರೆದಿದ್ದೀನಿ ಮಿಸ್ಟರ್ ವಸಂತ ಗಿಳಿಯಾರ್ನ. ನನಗೆ ಸಮಯ ಇಲ್ಲ ಅಂತ ಹೇಳಿ ಮೆಸೇಜ್ ಹಾಕಿದ್ದಂತ ವ್ಯಕ್ತಿ. ಏಟಿಗೆ ಹೆದ್ರೇಟ್ ಕೊಡಬೇಕು ಅಂದ್ರೆ ವಿರೋಧಿಗಳು ಮುಂದೆ ಬರಬೇಕು. ಮುಂದೆ ಬರ್ದಿರ ಎಲ್ಲೋ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು, ಯಾವ್ದೋ ಪೇಡ್ ಮಾಧ್ಯಮಗಳಲ್ಲಿ ಕುತ್ಕೊಂಡು ಚೈಲ್ಡ್ ಮುಂದೆ ಕುತ್ಕೊಂಡು ಮಾತಾಡ್ಕೊಂಡು ಯಾರಿಗೋ ಡೈವರ್ಟ್ ಮಾಡೋದಲ್ಲರೇ ಅಲ್ಲ. ಅವೆಲ್ಲ ಬರ್ಬೇಕು ಮುಂದೆ. ಈಗ ನಿನ್ನಲ್ಲೇ ತನಿಖೆ ನಡೀತು ಅಂದ್ರೆ, ನಿಮ್ಮಗಳಲ್ಲೇ ತನಿಖೆ ನಡೀತಂದ್ರೆ ಸತ್ಯ ಹೊರಗಡೆ ಬರುತ್ತಲ್ವಾ? ಸತ್ಯ ಹೊರಗಡೆ ಬರಲೇಬೇಕು. ಪೇಡ್ ಮಾಧ್ಯಮಗಳು ಯಾರು, ದುಡ್ಡು ಕೊಡ್ತಾ ಇರೋರು ಯಾರು, ಎಲ್ಲವೂ ಈಚೆ ಬರಲೇಬೇಕು. ಇತ್ತೀಚೆಗಷ್ಟೇ ರಾಕೇಶ್ ಶೆಟ್ಟಿ ಒಂದು ಒಳ್ಳೆ ಬಂಗ್ಲೋ ತಗೊಂಡ್ರು. ಯೋಗೇಶ್ ಗೌಡ ಫಸ್ಟ್ ಅಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದ. ಇನ್ ವಸಂತ್ ಗಿಳಿಯಾರ್ MG ಕಾರು. ಇನ್ನ ಕಿರಿಕೀರ್ತಿ ಕೇಳ್ಬೇಕಾ? ಅವ್ನ್ ಭಿಕ್ಷಿಕ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದನು, ಒಂದಷ್ಟು ಸಾಲ ತೀರಿಸ್ಕೊಂಡಿದ್ದಾನೆ. ಇನ್ನ ಇನ್ನೊಬ್ಬ ಅವನ ಒಂದು ಖರ್ಚು ವೆಚ್ಚಿಗೆಷ್ಟು, ಅವರ ವ್ಯಕ್ತಿತ್ವಕ್ಕೆ, ಅವರ ಯೋಗ್ಯತೆಗೆ, ಅವರ ತೂಕಕ್ಕೆ ತಕ್ಕಂತೆ ಹಣ ಡೀಲಿಂಗ್ ಆಗತ್ತೆ. ಇಲ್ಲಿ ಮಾತಾಡ್ತಾ ಇರೋರ್ಗೆಲ್ಲ ಯಾರಿಗಪ್ಪ ಹಣ ಕೊಟ್ಟಿದ್ದೀರಾ? ನೀವು ಮಾಡುವಂತ ವಿಡಿಯೋಸ್ ಜನ ನೋಡ್ತಾ ಇದಾರ? ಸತ್ಯದ ಪರ ಇರುವಂತ ವಿಡಿಯೋಸ್ನ ಜನ ನೋಡ್ತಾ ಇದಾರ? ಇಡೀ ದೇಶದ ಜನ ಧರ್ಮಸ್ಥಳದ ಕಡೆ ತಿರುಗಿ ನೋಡಿ ಸತ್ಯತೆ ಹೊರಗಡೆ ಬರ್ಬೇಕು ಅಂತ ಇದ್ರೆ ನೀವು 4-5 ಜನ ಬಚ್ಚಾಗ್ಲು ನಿಂತ್ಕೊಂಡು ಕೂತ್ಕೊಂಡು ಏನ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡೋದಲ್ವೋ, ಬಂದ್ಬಿಡ್ತೀನಿ, ನುಗ್ಗು ಬಿಡ್ತೀನಿ, ಹೊಡೆದು ಬಿಡ್ತೀನಿ ಅಂತೇಳಿ ಹುಚ್ಚಿನ ತರ ಆಡೋದಲ್ವೋ? ನಿಂದೆ 100 ಕತೆ ಇದಾವೆ, ನಿಂದೆ 100 ಕತೆ ಇದಾವೆ. ನೀವೆಲ್ಲ ಯಾರೆಲ್ಲ ಮಾತಾಡ್ತಾ ಇದೀರಲ್ಲ, ನಮ್ಮ ಮೇಲೆ ಇರುವಂತಹ ಆರೋಪ ಆದ್ರೂ ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಹಾಕ್ಸ್ಕೊಂಡಿದ್ರೆ ನಾವು ಆರೋಪಕ್ಕೂ ನಮ್ಗೆ ಸಂಬಂಧ ಇಲ್ಲ. ಆದ್ರೆ ನಿಮ್ಮ ಮೇಲೆ ಆರೋಪನೇ ಇಲ್ಲ. ಯಾಕಂದ್ರೆ ಒಳಗೊಳಗೆ ಮುಚ್ಚಾಕೊಂಡು ಮಾಡಬಾರದ ಕೆಲಸ, ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚಿರುವಂತ ಕೆಲಸ ಅನೇಕ ಇದಾವೆ. ನಿಮ್ಮ ತಂಡದ ಎಲ್ಲಾ ಪ್ರತಿಯೊಂದು ವ್ಯವಹಾರಗಳು ಸಹ ಗೊತ್ತದೆ. ವಸಂತ್ ಗಿಳಿಯಾರ್, ನಿನ್ನ ನಾಲಿಗೆ ಹರಿದು ಬಿಟ್ಟು ಪ್ರತಿಯೊಬ್ಬರ ಬಗ್ಗೆ ತೇಜೋವಧೆ ಮಾಡಿ
ಹುಚ್ಚ ಮ್ಯೂಸಿಯಂ ತಾಕತ್ತಿದ್ರೆ ಬನ್ರಿ, ನುಗ್ಗು ಹೊಡಿತೀನಿ. ಏನ್ ಧರ್ಮಸ್ಥಳದ ಮುಂದೆ ನಿಂತ್ಕೊಂಡು ಕಿರ್ಚ್ಲಾಡ್ತಿರಲ್ವಾ, ಅದ್ ಬರುವಂತ ಭಕ್ತಾದಿಗಳನ್ನ ಮಾತಾಡ್ಸ್ರಿ, ವಿಡಿಯೋ ಮಾಡ್ರಿ, ಹೇಳ್ರಿ ಸತ್ಯತೆ ಹಚ್ಚ್ರಿ. ಎಲ್ಲಾರು ಸೇರಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ಕರ್ಪೂರ ಅದನ್ನು ಹಚ್ತೀರಾ? ಯಾಕೆ ಹೇಳಿ? ನಮ್ಮ ಮಂಜುನಾಥ ಸ್ವಾಮಿನ ಮುಂದೆ ಇಟ್ಕೊಂಡು ಮಾಡಬಾರ್ದ ಕೆಲಸ ಮಾಡ್ಕೊಂಡು ಹಣವನ್ನ ಮಾಡ್ಕೊಂಡು ಯಾವನೋ ಮುಗ್ದಿದ್ದಾನೆ ದೇವ್ರಿಗೆ. ಅಲ್ಲಿರೋನು ನಂದೇ ದೇವಸ್ಥಾನ ನಂದೇ ದೇವ್ರು ಅಂತಾರಲ್ಲ, ಯಾವನೋ ಮುಗ್ದಿದ್ದಾನೆ ದೇವ್ರಿಗೆ ಪೂಜೆ ಮಾಡ್ತಾ ಇರೋದು ಪೂಜಾರಿಗಳು. ಹೇಳ್ತಿರಲ್ಲ ದೊಡ್ಡದಾಗೆ, ದೊಡ್ಡ ಮನುಷ್ಯ ಧಣಿಗಳು ಊರ್ಗೌಡ್ರು ವೀರೇಂದ್ರ ಹೆಗ್ಗಡೆ ಅವರ ಮನೇಲಿ ಎಲ್ಲಾದ್ರೂ ಒಂದು ಕಡೆ ದೇವರ ಫೋಟೋ ಇದೆಯಾ? ನಮ್ಮ ಮಂಜುನಾಥ ಸ್ವಾಮಿ ಫೋಟೋ ಇದೆಯಾ ಎಲ್ಲಾದ್ರೂ? ಅವರ ಮಂಜುನಾಥ ಸ್ವಾಮಿ ಫೋಟೋ ಪಕ್ಕ ಎಲ್ಲಾ ಕಡೆ ವೀರೇಂದ್ರ ಹೆಗ್ಗಡೆ ಅವರ ಫೋಟೋ ಇರೋದು. ಧರ್ಮಸ್ಥಳದಲ್ಲಿರುವಂತ ಎಲ್ಲಾ ಲಾಡ್ಜಸ್ ಹೋಟೆಲ್ಸ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲಾ ಕಡೆನೂ ಅವ್ರ ಫೋಟೋಸ್ ಇರುತ್ತೆ. ಯಾಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಲ್ಲ? ಯಾಕೆ ಆ ವೀರೇಂದ್ರ ಹೆಗ್ಗಡೆ ಅವ್ರ ಮನೇಲೇ ಇಲ್ಲ ಮಂಜುನಾಥ ಸ್ವಾಮಿ ಫೋಟೋ? ಭಯನಾ? ಪೂಜೆ ಮಾಡಲ್ಲಲ್ವಾ? ನಮ್ಮ ದೇವ್ರು ಮಾತ್ರ ಬೇಕಲ್ವಾ? ಎದ್ದೇಳಿ ಎಲ್ಲಾರು ಹಿಂದೂಗಳು, ಇವ್ರು ಏನಂತಾರೆ, ನಾನು ಹಿಂದೂ, ನಾನು ಜೈನು, ನಾವೆಲ್ಲ ಒಂದು, ನಾವೆಲ್ಲ ಮುಂದು, ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಹಿಂದೂಗಳು. ನಿಜವಾಗ್ದು ರಕ್ತ ಕುದೀತಾ ಇದ್ರೆ ಸರ್ಕಾರಕ್ಕೆ ಹೋಗ್ಲಿ, ನಮ್ಮ ಮಂಜುನಾಥ ಸ್ವಾಮಿ ದೇವಸ್ಥಾನ ಸರ್ಕಾರದವ್ರು ಹ್ಯಾಂಡಲ್ ಮಾಡ್ಲಿ. ಯಾವುದೋ ಜೈನರ ಕುಟುಂಬ ಕೈಲಿ ಕೊಟ್ಟು ಅವ್ರು ಯಾರು ಪೂಜೆ ಮಾಡ್ದಿರ ನಮ್ಮ ಹಿಂದೂ ದೇವರು, ನಮ್ಮ ಹಿಂದೂ ಸಂಪ್ರದಾಯವನ್ನ, ನಮ್ಮ ದೇವರನ್ನ ಮುಂದೆ ಇಟ್ಕೊಂಡು ಏನೋ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ರೆ ಅದನ್ನ ನಾವೆಲ್ಲ ನೋಡ್ಕೊಂಡಿರ್ಬೇಕು. ಅದನ್ನ ಧರ್ಮ ಹೊಡೆಯೋದ? ಧಾರ್ಮಿಕ ಕ್ಷೇತ್ರ ನೋಡಿದ್ದೀರಾ? ದೇವರನ್ನ ಮುಂದೆ ಇಟ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ರೆ ಅದನ್ನ ಕೇಳಿದಿರ ನಾವು ಸುಮ್ಮನೆ ಇರ್ಬೇಕಾ? ಯಾಕ್ರೋ ಸುಮ್ಮನೆ ಇರ್ಬೇಕು? ನಿಮ್ಮ ಜಾತಿ ನಿಮಗೆ, ನಮ್ಮ ಹಿಂದೂ ಧರ್ಮ ನಮ್ಮ ಹಿಂದೂ ಧರ್ಮಕ್ಕೆ. ಅದಕ್ಕೆ ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ತಾರೆ. ಧಾರ್ಮಿಕ ಕ್ಷೇತ್ರನ ಮುಂದೆ ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಮುಂದೆ ಇಟ್ಕೊಂಡು ಎಷ್ಟು ಕೋಟಿ 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 ಲೂಟಿ ಮಾಡಿದ್ದೀರಾ? ಪಾಪದ ಕರ್ಮ ತುಂಬಬೇಕಲ್ವಾ? ಇನ್ನು ಏನೇನ್ ದುರಹಂಕಾರ, ಇನ್ನು ಏನೇನ್ ಮೆರೆದಿದಿರೋ ಪ್ರತಿಯೊಂದು ಹೊರಗಡೆ ಬರಲೇಬೇಕು ಅಲ್ವಾ? ಅಂಡ್ ಆ ಭೀಮನಿಗೆ ಖಂಡಿತವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಒಬ್ಬ ಇಂಥ ಒಂದು ವಿಚಾರದಲ್ಲಿ ಕೈ ಹಾಕಿ ಮುಂದೆ ಬಂದು ಧ್ವನಿ ಎತ್ತಿ ನಾನ್ ತೋರಿಸ್ತೀನಿ, ಹೆಣಗಳು ಎಲ್ಲೆಲ್ಲಿ ಊತಾಕ್ಸಿದ್ದಾರೆ ಅನ್ನೋ ತೋರಿಸ್ತೀನಿ ಅಂತ ಬಂದಿದ್ದಾನೆ ಅಂದ್ರೆ ಅವನು ಸಹ ಫಸ್ಟ್ ಎಲ್ಲಾ ತರ ಆಲೋಚನೆ ಮಾಡಿ ಪ್ರತಿಯೊಂದಕ್ಕೂ ಪ್ಲಸ್ ಅಂಡ್ ಮೈನಸ್ ಎಲ್ಲದಕ್ಕೂ ಸಿದ್ಧವಾಗಿ ಬಂದಿರ್ತಾನೆ. ಯಾಕಂದ್ರೆ ಅವನು ಜೀವನದಲ್ಲಿ ಆಗಿರುವಂತ ನೋವು, ಅವಮಾನ, ಅವನು ಕಳ್ಕೊಂಡಿರುವಂತ ಒಂದು ಮಗುವಿನ ಹೆಣ್ಣುತನ. ಈ ಪಾಪಿಗಳು ಯಾರೆಲ್ಲಾರನು ಅತ್ಯಾಚಾರ ಮಾಡಿ ಬಿಸಾಕಿದಾರಲ್ವಾ, ಅವರೇನು ಬೇರೆ ಊರಿಂದ ಬಂದಿರೋರ್ಗಿಂತ ಅತಿ ಹೆಚ್ಚು ಅದೇ ದೇವಸ್ಥಾನದಲ್ಲೇ ಕೆಲಸ ಮಾಡ್ತಾ ಇರೋರು, ಅವರ ಆಫೀಸ್ಗಳಲ್ಲಿ, ಅವರ ಕಚೇರಿಗಳಲ್ಲಿ, ಅವರ ಮನೆಗಳಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತದೆ ಬಡವರು, ಆ ಬಡವರ ಮನೆಯ ಹೆಣ್ಣು ಮಕ್ಕಳ ರಕ್ತವನ್ನ ಹೀರಿ ಕುಡ್ದು ಸೊಳ್ಳೆ ಮುಟ್ಟಿದ್ರೇನು ಸೊಳ್ಳೆನೂ ಸಹ ನಾವು ಸಾಯಿಸೋದಲ್ಲ, ಒಂದಿಷ್ಟು ಸಹ ನಾವು ಒಂದು ಉಳಾನ್ ಸಹ ಸಾಯಿಸೋದಿಲ್ಲ ಅಂತ ಹೇಳುವಂತ ವ್ಯಕ್ತಿಯ ಮನೆಯಲ್ಲಿ ಅವರ ಕುಟುಂಬಸ್ಥರು ಮಾಡಬಾರ್ದು ಕೆಲಸ ಮಾಡಿದ್ದಾರೆ. ವಸಂತ ಗಿಳಿಯಾರ್ ಮೇಲೆ ದೂರು ಕೊಡ್ಲೇಬೇಕಲ್ವಾ? ವಸಂತ ಗಿಳಿಯಾರ್ ಕಿರಿಕೀರ್ತಿ, ಯಾರ್ಯಾರು ಹಣ ತಿಂದಿದ್ದಾರೆ, ನಾವು ಹಣನೇ ತಿಂದಿಲ್ಲ ಎಲ್ಲವೂ ಗೊತ್ತಾಗ್ಬೇಕು ಅಲ್ವಾ? ಹೊರಗಡೆ ಬರ್ಲೇಬೇಕಲ್ವಾ? SIT ತನಿಖೆ ಅದ್ರಲ್ಲೂ ಇದೆ ಅಲ್ಲ, ಧರ್ಮಸ್ಥಳದ ವಿಚಾರನೇ ಅಲ್ವಾ? ಅದನ್ನು ಧರ್ಮಸ್ಥಳದ ಹೆಣಗಳ ವಿಚಾರ ಮಾತಾಡ್ತಾ ಇದ್ರೆ ಒಂದು ಕಡೆ, ಇನ್ನೊಂದ್ ಕಡೆ ಹೆಣಗಳ ವಿಚಾರ ಹೊರಗಡೆ ಬರಬಾರ್ದು ಅಂತ ಹೇಳಿ ಹಣ ಕೊಟ್ಟಿ ಮುಚ್ಚಾಕ್ತಾ ಇರುವಂತ ವಸಂತ ಗಿಳಿಯಾರ್ ಬಗ್ಗೆ ಮಾತಾಡ್ಲೇಬೇಕು. ಸತ್ಯತೆ ಇಡೀ ರಾಜ್ಯದ ಜನತೆಗೆ. ನಾನೊಬ್ಬ ಮಾಧ್ಯಮದವನು, ಜರ್ನಲಿಸಂ ಮಾಡಿದ್ಯೇನೋ ನೀನ್ ಯಾಕೆ ರವಿ ಬೆಳಿಗ್ಗೆ ಅವರು ಆಫೀಸ್ ಇಂದ ಹೊರಗಡೆ ಓದೀಚೆ ಹಾಕಿದ್ರು? ಏನ್ ಮಾಡಿದ್ದೆ ನೀನಂತೂ ಕೆಲ್ಸ? ವಸಂತ ಗಿಳಿಯಾರ್ ಏನ್ ಮಾಡಿದ್ದೆ ಅಂತ ಕೆಲ್ಸ ನೀನು? ವಸಂತ ಗಿಳಿಯಾರ್ ಏನೋ ಮಾಡಿದ್ದೆ? ಎಲ್ಲಾರನು ಬೆದರಿಸ್ತೀಯಾ? ಎಲ್ಲಾರನು ಹುಚ್ಚಾನ? ನೀನೊಬ್ಬನ್ಗೆ ನಾ ಧ್ವನಿ ಇರೋದು? 100 ಜನ ಗಂಡಸರು ಬೇಡ, ನಾನು ಒಬ್ಳೇ ಬರ್ತೀನಿ, ನೀವೆಲ್ಲ ಬನ್ರಿ ಮಾತಾಡೋಣ, ಚರ್ಚೆ ಮಾಡೋಣ ಬನ್ರಿ. 1 ವರ್ಷದಿಂದ ಕರೀತಾ ಇದ್ದಾನಲ್ಲರೋ, ಬನ್ರೋ ಮಾತಾಡೋಣ ಅಂತ. ಆನ್ಲೈನ್ ಐ ಡೋಂಟ್ ಹ್ಯಾವ್ ಟೈಮ್ ಅಂತ ಹೇಳಿ ಮೆಸೇಜ್ ಕಳ್ಸೋನು. ನೀವು ಮಾಡೋದೆಲ್ಲ ಮಾಡ್ಬಿಟ್ಟು ದೊಡ್ಡ ಸಾಚ ಅನ್ನೋ ತರ ಎಲ್ಲಾರ ಮೇಲೆ ಗೂಬೆ ಕೂರಿಸ್ಕೊಂಡ್ ಕೂತಿದ್ರೆ ಸುಮ್ನೆ ಕೂತಿರ್ತಾರ ಅನ್ಕೊಂಡಿದ್ಯಾ? ಭ್ರಮೆ. ಸಮಯ ಕೆಡ್ತು ಅಂದ್ರೆ ನೀನ್ ಏನ್ ಪಡ್ಕೊಂಡಿದ್ಯಾ, ಯಾವ ವಿಚಾರವನ್ನ ಮುಂದೆ ಇಟ್ಕೊಂಡು ಏನೇನ್ ಪಡ್ಕೊಂಡಿದ್ಯಾ ಎಲ್ಲವನ್ನು ಕಳ್ಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ ಮೊದಲು ವಸಂತ ಗಿಳಿಯಾರ್ಗೆ ಬರೋದು.
ಯಾಕಂದ್ರೆ ಪ್ರತಿ ಒಂದು ವಿಚಾರಕ್ಕೂ ನೀನು ಧ್ವನಿ ಆಗಿ ಪ್ರತಿ ಒಂದು ವಿಚಾರವನ್ನು ಡೈವರ್ಟ್ ಮಾಡಿಕೊಂಡು ಸತ್ಯವನ್ನ ಸುಳ್ಳು ಮಾಡಿಕೊಂಡು ಸುಳ್ಳನ್ನ ಸತ್ಯ ಮಾಡಿಕೊಂಡು ಕಾವ್ಯಕ್ಕೆ ಸಹ ಆಳ್ವಾಸ್ ಕಾಲೇಜಲ್ಲಿ SDM ಅಲ್ಲಿ ಏನಾದ್ರೇನು ಮುಂದಾಳತ್ವ ತಗೊಂಡು ನಿಂತ್ಕೊಳ್ಳೋದೆ ವಸಂತ್ ಗಿಳಿಯಾರ್. ಏನು ಅಷ್ಟು ಸುಟ್ ಕೇಸ್ ಬರುತ್ತೇನೋ ನಿನ್ಗೆ? ಅಷ್ಟೊಂದು ಸುಟ್ ಕೇಸ್ ಬರುತ್ತಾ? ಯಾರು ಮಾತಾಡಲ್ಲ ಅಂತ ಹೇಳಿನ? ಯಾರು ನಿನ್ ಮೇಲೆ ದೂರು ಕೊಡಲ್ಲ ಅಂತ ಹೇಳಿನ? SIT ತನಿಖೆದಲ್ಲಿ ನಿನ್ನ ಹೆಸರಿರೋದಿಲ್ಲ ಅಂತನಾ? ಏನು ವಿಚಾರ ಇಲ್ಲ ಅನ್ಬಿಟ್ಟ? ನಿನ್ನ ಭ್ರಮೆ. ನೀನು ಮಾಡಿರುವಂತ ಪಾಪದ ಕೆಲಸ ನೀನೇ ಅನುಭವಿಸ್ಬೇಕು. ಕಿರಿಕೀರ್ತಿ, ಮಗನನ್ನ ಪಕ್ಕದಲ್ಲಿ ಇಟ್ಕೊಂಡು ನಿನಗೂ ಒಂದು ಹೆಂಡತಿ ಹೆಣ್ಣು, ನಿನ್ನ ತಾಯಿ ಹೆಣ್ಣು, ಎಲ್ಲರ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಂಡು ಧರ್ಮವನ್ನ ಹೊಡಿತಾ ಇದಾರೆ. ಯಾವ ಧರ್ಮ ನಾವು ನೋಡಿದೀರಾ? ನಮ್ಮ ನಾಲ್ಗೆ ಕರೆಕ್ಟ್ ಆಗಿರ್ಬೇಕು, ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು. ಇಲ್ಲಿ ಕೊಳಕಿಟ್ಕೊಂಡು ಈ ನಾಲ್ಗೆ ಒಲಸಿಟ್ಕೊಂಡು ಧರ್ಮ ಅನ್ನೋದು ನೀವ್ಯಾವ ಸೀಮೆ ಧರ್ಮದವರು? ಪಂಚೆ ಉಟ್ಕೊಂಡು ಒಂದ್ ಶಾಲು ಹಾಕೊಂಡು ಹೋಗಿ ಒಂಚೂರು ವಿಭೂತಿ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಧರ್ಮದವ್ರ? ನಾಳೆಗೆ ವ್ಯಕ್ತಿತ್ವ, ನೀವು ಮಾತಾಡುವಂತ ರೀತಿ, ನೀವು ಬಳಸುವಂತ ಪದಗಳು, ನಿಮ್ಮ ನಾಲೆಜ್ ಇದೆಲ್ಲ ಒಂದು 5 ಜನ ಮಾಧ್ಯಮದವರು ಕುತ್ಕೊಂಡು ಮಾತಾಡ್ತಿರಲ್ವಾ, ಏನ್ ಇವ್ರ ಮೇಲೆ. ಅಂಡ್ ರಾಕೇಶ್ ಶೆಟ್ಟಿ ಬಾಯಲ್ಲಿ ಯಾವ್ಯಾವ ತರ ಸಮೀರ್ಗೆ ಬೈದಿದ್ದ ಅಂದ್ರೆ, ನಾವು ಮಾತಾಡ್ಬೇಕಂತಾನು ಇದೆ. ಕೆಲವೊಂದು ವಿಚಾರದಲ್ಲಿ ಸುಮ್ಮನೆ ಇದ್ದೆ. ರಾಕೇಶ್ ಶೆಟ್ಟಿ ನನ್ನ ಮಗನೇ ಅಂತ ಒಂದು ತಾಯಿನ ಅಷ್ಟು ಕೆಟ್ಟದಾಗೆ ನಿನ್ನಪ್ಪನೇನೋ ಹುಟ್ಟಿಸಿದಂತೆಲ್ಲ ಹೇಳ್ದೆ ಅಲ್ಲರೋ ರಾಕೇಶ್ ಶೆಟ್ಟಿ. ನನ್ನ ಮಗನೇ ಅಂತ ಇದೆ, ಅಲ್ಲೇ ಕೇಳಿಸ್ತಾ ಇದೆ ನಿನ್ನ ಬಾಯಲ್ಲಿ. ಸಮೀರ್ ನಿನ್ ಮಗನ? ನಿಮ್ಮೆಲ್ಲರ ಡೀಟೇಲ್ಸ್ ಯಾವಾಗ ಧರ್ಮ ಸಂರಕ್ಷಣೆ ಆಯ್ತು ಬಸವನಗುಡಿದಲ್ಲಿ, ಸ್ಟಾರ್ಟಿಂಗ್ ಅಲ್ಲೇ ನೀವು ಯಾವಾಗ ನನ್ನ ವಿಡಿಯೋ ಹೊಸಕೋಟೆ ಜಯರಾಜ್ ಎದೆ ಸೀಳಿದ್ರೆ ಅಪ್ಪನ್ ಗುಟ್ಟಿದ್ರೆ ಬಂಡ್ರೋ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗಡೆ ಅವ್ರನ್ನ ಮುಟ್ಟಿಬಿಟ್ರು ಅಂದಾಗ ನಾನು ಧ್ವನಿ ಎತ್ತಿ ಯಾವತ್ತು ನನ್ನ ವಿಡಿಯೋ ವೈರಲ್ ಆಯ್ತು. ಯಾವಾಗ ನಮ್ಮ ಕಡೆಯವ್ರನ್ನ ಸಂಪರ್ಕ ಮಾಡಿ ನೀವೆಲ್ಲ ಸೇರ್ಕೊಂಡು ಒಂದು ವ್ಯವಹಾರವನ್ನ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ರಿ, ಅಲ್ಲಿಂದಾನೇ ನಿಮ್ ಕೇಡ್ಗಳ ಶುರು ಆಯ್ತು. ಇನ್ನು ಮುಂದೆ ಇದೆ. ಆಕ್ಚುಲಿ ಯಾರಿಗೇನೂ ಆಗಲ್ಲ. ನಿಮ್ಮ ಬುಡಕ್ ಬರುವಂತ ಬೆಂಕಿ ಆರಿಸ್ಕೊಳ್ಳುವಂತ ಕೆಲಸ ಮಾಡ್ಕೊಳ್ರಿ. ನುಗ್ಗಿ ಹೊಡಿತೀನಿ ಅಂತೇನೋ, ಯಾರು ಕೇಳೋದಿಲ್ಲ ಅಂತ ಹೇಳಿ ಏನೇನ್ ಮಾಡಿದ್ಯಾ ಅಂತ ನಿನ್ನ ಮನಸ್ಸಾಕ್ಷಿಗೆ ನೆನಪಿಸ್ಕೋ ವಸಂತ್ ಗಿಳಿಯಾರ್. ಎಲ್ಲೆಲ್ಲಿ ಯಾರ್ಯಾರ ಬಾಯಿ ಮುಚ್ಚಿದ್ಯಾ, ಎಲ್ಲೆಲ್ಲಿ ಸತ್ಯನ ಮುಚ್ಚೋದಕ್ ಪ್ರಯತ್ನ ಮಾಡಿದ್ಯಾ, ಯಾರ್ಯಾರಿಗೆ ಹಣ ಕೊಟ್ಟಿದ್ಯಾ, ಯಾವ ಸಾಕ್ಷಿ ನಾಶ ಮಾಡಕ್ ಹೊರಟಿದ್ದೆ, ಯಾಕೆ ಸೌಜನ್ಯ ಪ್ರಕರಣಕ್ಕೆ ಆಗ್ಲಿ ಯಾವುದೇ ಧರ್ಮಸ್ಥಳದ ಸರಣಿ ಸಾವಿನ ಪ್ರಕರಣಕ್ಕೆ ನ್ಯಾಯ ಸಿಗಬಾರ್ದು ಅಂತ ಹೇಳಿ ನಿನ್ನ ಉಚ್ಚಾಟ ಮೆರೀತಾ ಇದ್ಯಾ, ಎಲ್ಲವೂ ಇವತ್ ರಾತ್ರಿ ನೆನಪಿಸ್ಕೋ. ಮುಂದೊಂದು ದಿವಸ ಎಲ್ಲ ಹೊರಗಡೆ ಬಂದ್ರೆ ನನ್ನ ಹೆಸರೇನಾಗ್ಬೋದು, ನನ್ನ ಬದುಕೇನಾಗ್ಬೋದು ಅನ್ನೋಂಥದ್ದು ನೆನಪಿಸ್ಕೋ. ತುಂಬಾ ಚೆನ್ನಾಗಿ ನೆನಪಿಸ್ಕೋ. ಒಂದು ಹೆಣ್ಣು ಮನೆ ದೀಪ ಹಚ್ಚಕ್ಕೂ ಸರಿ, ಅದೇ ಹೆಣ್ಣು ಮುಣಿದು ನಿಂತ್ರೆ ಸಂಹಾರ ಮಾಡಕ್ಕೂ ಸರಿ. ನೀನ್ ಮಾಡಿರುವಂತ ಪಾಪದ ಕೆಲಸ ನಿನ್ನ ಮನ್ಸಲ್ಲಿ ಗೊತ್ತಿದ್ರೇನು, ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದ್ರೇನು ನಾನೇನು ಮಾಡಿಲ್ಲ ಅಂತ ಹೇಳಿ ಸಾಕ್ಷ್ಯ ತರ ಬಿಲ್ಡಪ್ ಕೊಟ್ಕೊಂಡು ಎಲ್ಲರನ್ನ ಕೊಂಡ್ಕೊಳ್ಳುವಂತ ಕೆಲಸ, ಸಾಕ್ಷಿ ನಾಶ ಮಾಡುವಂತ ಕೆಲಸ. ಅಂಡ್ ಬೆಳ್ತಂಡಿ ಪೊಲೀಸಲ್ಲಿ ಇರುವಂತ ಎಲ್ಲಾ UDR ರಿಪೋರ್ಟ್ಸ್ ಸುಟ್ಟಾಕಿದ್ದಾರೆ. ಸುಟ್ಟಾಕಿರುವಂತದ್ದು ಯಾರು? 15-20 ವರ್ಷದಿಂದ ಎಷ್ಟು ಆಫೀಸರ್ಸ್ ಬಂದೋಗಿರ್ತಾರೆ? ಅಷ್ಟು ಆಫೀಸರ್ಸ್ ಬಂದೋಗೆಲ್ಲ ಒಬ್ಬೊಬ್ಬ ಒಂದೊಂದು ವರ್ಷ ಸುಟ್ಟಾಕಿ ಹೋಗಿದ್ನಾ, ಇಲ್ಲ ಒಬ್ನೇ ಸುಟ್ಟಾಕದ್ನಾ, ಇಲ್ಲ ಬರುವಂತ ಆಫೀಸರ್ಸ್ ಎಲ್ಲಾರು ಆ ದೊಡ್ಡ ವ್ಯಕ್ತಿ ಕೈ ಅಂಡರ್ ಅಲ್ಲಿ ಕೆಲಸ ಮಾಡಕಂತಾನೆ ಬರ್ತಾರ? ಬರುವವರೆಲ್ಲಾರು ಸುಟ್ಟಾಕಿರ್ತಾರ? ಪ್ರತಿಯೊಬ್ರು ಆರೋಪಿಗಳಾಗಿರ್ತಾರೆ. 15 ವರ್ಷದಿಂದ ಯಾವ್ಯಾವ ಆಫೀಸರ್ ಇದ್ದೋಗ ಯಾವ್ಯಾವ UDR ಪ್ರಕರಣಗಳಾಗಿದೆ 20 ವರ್ಷದಿಂದ ಪ್ರತಿಯೊಬ್ರು ಸಹ ಆರೋಪಿಗಳಾಗಿರ್ತಾರೆ. ಎಷ್ಟೋ ಜನ ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಹಣ ಇದೆ ಅಂತ ಹೇಳಿ ಕಣ್ಣಾರೆ ನೋಡಿರುವಂತದ್ದು ನಮ್ಮ ಕ್ಷೇತ್ರದಲ್ಲೇ, ನಮ್ಮ ಊರುಗಳಲ್ಲೇ. ಸ್ವಂತ ಮಗಳನ್ನೇ ಕೊಂದ ತಂದೆ ರಾತ್ರೋರಾತ್ರಿ ಪೊಲೀಸವ್ರನ್ನ ಮುಂದೆ ಇಟ್ಕೊಂಡು ಹೆಣ, ಅದು ಸೂಸೈಡ್, ಅದು ಮರ್ಡರ್ ಅನ್ನೋದೇ ಗೊತ್ತಾಗಬಾರ್ದು ಅಂತ ಹೇಳಿ ಮಣಿ ಪವರ್ ಇಂದ ಪೊಲೀಸವ್ರನ್ನ ಮುಂದೆ ಇಟ್ಕೊಂಡು ಮುಚ್ಚಾಕಿದ್ದಂತ ಘಟನೆಗಳು ನಾವು ಕಣ್ಣಾರೆ ನೋಡಿದ್ದೇವೆ. ಅದ್ಯಾಕೆ ನಮ್ಮ ವಿಚಾರದಲ್ಲೇ ನಮಗೇನನ್ನೋದೇ ಗೊತ್ತಿಲ್ಲ, ಕ್ರೈಮ್ ಏನನ್ನೋದೇ ಗೊತ್ತಿಲ್ಲ, ಮರ್ಡರ್ ಏನನ್ನೋದೇ ಗೊತ್ತಿಲ್ಲ. ನಮ್ಮ ವಿಚಾರಗಳಲ್ಲೇ ಒಂದಿಷ್ಟು ಹಣ ಆಸ್ತಿ ಇದೆ ಅಂದ್ರೆ
ಪೊಲೀಸ್ ಅವರು ಸಂಬಂಧಿಕರು ಜೊತೆಲಿರೋರೆಲ್ಲ ಸೇರಿ ಯಾವ ತರ ಕೇಸುಗಳನ್ನು ಫಿಕ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಪೊಲೀಸ್ ಅವರೇ, ನಿಷ್ಠೆಯಿಂದ ಕೆಲಸ ಮಾಡಿ, ಮಾನವೀಯತೆಯಿಂದ ಕೆಲಸ ಮಾಡಿ. ನಿಮ್ಗೆ ಮಾನವೀಯತೆ, ನಿಷ್ಠೆ, ಹಣ ಎಲ್ಲ ಕಾಮನ್ ಆಗೋಗಿದೆ. ಹಣ ಬರುತ್ತಾ, ಯಾವ ಹೆಣ ಕೂಡ ಎತ್ತಾಕಣ ಬಿಡು, ಯಾವ ಹೆಣನಾದ್ರೂ ಬೀಳ್ಸೋಣ ಬಿಡು ಅನ್ನುವಂಥ ಮನಸ್ಥಿತಿಗೆ ಹೋಗಿದ್ದೀರಾ. ಇಡೀ ದೇಶದ ಜನರು ಧರ್ಮಸ್ಥಳದ ಕಡೆ ತಿರುಗಿ ನೋಡ್ತಾ ಇದ್ರೆ ಈ 3rd ಕ್ಲಾಸ್ ನನ್ನ ಮಕ್ಕಳು ನಿಂತ್ಕೊಂಡು ನುಗ್ಗಿ ಹೊಡಿತೇವೆ. ಅದೇನ್ ಮಾಡ್ತಿರೋ ಮಾಡ್ರು ನೋಡೋಣ, ಅದೇನ್ ಮಾಡ್ತಿರೋ ಮಾಡ್ರಿ. ನಮ್ಮ ಧರ್ಮಸ್ಥಳ, ನಮ್ಮ ಮಂಜುನಾಥ ಸ್ವಾಮಿ ಸರ್ಕಾರಕ್ಕೆ ಹೋಗ್ಲೇಬೇಕು, ಮುಜರಾ ಇಲಾಖೆಗೆ ಬರಲೇಬೇಕು. ಆಗ ಅದು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಮುಜರಾ ಇಲಾಖೆ ಸರ್ಕಾರದ ವಶದಲ್ಲಿರುತ್ತೆ. ಇರ್ಲಿ ಬಿಡಿ, ಯಾರೋ ಕೈಯಲ್ಲಿ ಕೊಟ್ಟು ಪಾಪದ ಕೆಲಸ ಮಾಡಿ, ಪಾಪಕ್ಕಿಂತ ಪಾಪ ನಮ್ಮ ದೇವ್ರು ಸಹ ಅಲ್ಲಿಲ್ಲ ಅನ್ಸುತ್ತೆ, ಎದ್ದು ಹೊರ್ಗಡೆ ಬಂದಿರ್ಬೇಕು. ಸಾಕಾಗಿ ನೋಡಿ ಸಾಕಾಗಿ ಎದ್ದು ಹೊರ್ಗಡೆ ಬಂದಿದೆ ದೇವ್ರು ಸಹ. ಇಂಥ ಪಾಪಿಗಳ ಕೈ ಸಿಕ್ಕಾಕೊಂಡಿದ್ದೇನಲ್ಲ ಅಂತ ಹೇಳಿ ದೇವ್ರಿಗೂ ಬೇಜಾರಾಗೋಗಿದೆ. ಎಲ್ಲಾರು ಸುಮ್ಮನೆ ವಿಡಿಯೋಸ್ ನೋಡ್ತಾ ಇರ್ತೀರಾ, ಅದನ್ನ ಶೇರ್ ಮಾಡ್ತೀರಾ, ಅಷ್ಟು ಬಿಟ್ರೆ ಧ್ವನಿ ಎತ್ತಿ ಮಾತಾಡಿ. ಪ್ರತಿಯೊಬ್ರು ಟ್ಯಾಗ್ ಮಾಡಿ, ಎಲ್ಲಾರ್ಗೂ ಹೇಳಿ, ಎಲ್ಲಾರು ಟ್ಯಾಗ್ ಮಾಡಿ, ಅದೊಂದು ಅವೇರ್ನೆಸ್ ಮಾಡಿ. ನಮ್ಮ ಮಂಜುನಾಥ ಸ್ವಾಮಿ ಸರ್ಕಾರದ ವಶಕ್ಕೆ ಹೋಗ್ಲಿ, ಮುಜರಾ ಇಲಾಖೆಗೆ ಹೋಗ್ಲಿ. ಅದು ನೆಕ್ಸ್ಟ್ ಬಿಜೆಪಿ ಬರುತ್ತೋ ಕಾಂಗ್ರೆಸ್ ಬರುತ್ತೋ, ಮುಜರಾ ಇಲಾಖೆಗೆ ಸೇರಿಸುವಂತ ಕೆಲಸ ಧರ್ಮಸ್ಥಳ ಮಾಡ್ಲಿ. ಧರ್ಮಸ್ಥಳ ಆಗ್ಬೇಕು. ಅಂಡ್ ಧರ್ಮಸ್ಥಳದಲ್ಲಿ ಇರುವಂತ ಆ ಬಿಲ್ಡಿಂಗ್ಸ್ ಇದೆ ಅಲ್ಲ, ಲಾಡ್ಜಸ್, ಹೋಟೆಲ್ಸ್, ಲಾಡ್ಜಸ್ ಎಲ್ಲ, ಅವೆಲ್ಲ ಹೆಣಗಳ ಮೇಲೆ ಕಟ್ಟಿರುವಂತ ಬಿಲ್ಡಿಂಗ್ಸ್. ಯಾವ್ಯಾವ ಸಾವಾಗಿರುತ್ತೆ, ಯಾವ ವ್ಯಕ್ತಿ ಸಾವಾಗಿರುತ್ತೆ, ಆ ವ್ಯಕ್ತಿ ಆ ಜಮೀನ್ಗೆ ವಾರಸ್ದಾರ ಯಾರಾಗಿರ್ತಾನೆ ಅವನ ಹೆಸರು, ಅವ್ರ ಹೆಸರುಗಳು ಸಹ ಪ್ರತಿ ಒಂದು ಲಾಡ್ಜು, ಆ ಗೆಸ್ಟ್ ಹೌಸ್ಗೆ, ಹೋಟೆಲ್ಸ್ಗೆ ಇರುತ್ತೆ. ತಿಳ್ಕೊಳ್ಳಿ ಎಷ್ಟು ಕ್ರಿಮಿನಲ್ಸ್ ಇವರು ಅಂತ ಹೇಳಿ. ಇತ್ತೀಚೆಗೆ ಇನ್ ಸ್ವಲ್ಪ ದಿವಸದಲ್ಲಿ, ಇನ್ನೊಂದು 2-3 ದಿವಸದಲ್ಲಿ ಗೊತ್ತಾಗತ್ತೆ. ವಸಂತ ಗಿಳಿಯರ್ ತಾನು ತೋಡಿದ ಗುಂಡಿಗೆ ಅವನೇ ಬೀಳ್ಬೇಕು. ಜೀತು, ದರ್ಶನ್, ಮಹಾವೀರ್ ಜೈನ್ ಸಾಕ್ಷಿ ಎತ್ಕೊಂಡು ದೂರ್ ಕೊಟ್ರೇನು ಬೆಳ್ತಂಗಡಿದಲ್ಲಿ ತಗೊಳ್ತಾ ಇರ್ಲಿಲ್ಲ. ಸಾಕ್ಷಿ ಇಲ್ದಿರಾನೆ ಸಾಕ್ಷಿಗಳು ನಾಶ ಮಾಡ್ಬಿಟ್ಟಿದ್ದಾರೆ. ಸಾಕ್ಷಿಗಳು ಬಿಡ್ರಿ, ಕಂಪ್ಲೇಂಟ್ ಕಾಪಿಗಳೇ ನಾಶ ಮಾಡ್ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಯಾವ ತರ ಕೆಲಸ ಮಾಡ್ತಾ ಇದೆ ಅನ್ನೋದು ನಾವು ನೀವೆಲ್ಲ ಗಮನಿಸ್ಬೇಕು. ಮಾಧ್ಯಮ ಅನ್ನೋದು ಕೆಲವೊಬ್ರು ನಿಜವಾಗ್ಲೂ ಒಂದು 5-6 ಜನ ಮಾಧ್ಯಮಗಳು ನ್ಯಾಯ ಸಿಗ್ಲೇಬೇಕು, ಕೇಸಸ್ ಎಷ್ಟೇ ಆಗ್ಲಿ ಅಂತ ಧ್ವನಿ ಎತ್ತಿದ್ರೆ, ಇನ್ನೊಂದಷ್ಟು ಕೆಲವರು ವಿಚಾರ ಕರೆಕ್ಟಾಗಿ ಪ್ರಚಾರದಲ್ಲಿ ಇರುವಂತ ವಿಚಾರಗಳನ್ನ ಹಾಕೊಂಡು ಎರಡೂ ಕಡೆ ಇಲ್ಲಿ ಯಾರಿಗೂ ನ್ಯಾಯ ಬೇಕು ಅನ್ನೋ ಉದ್ದೇಶ ಇಲ್ಲ. ನ್ಯಾಯ ಬೇಕು ಅನ್ನೋ ಉದ್ದೇಶ ಇತ್ತಂದ್ರೆ ಖಂಡಿತವಾಗ್ಲೂ ಇಡೀ ರಾಜ್ಯದ ಜನ ಒಗ್ಗಟ್ಟಾಗಿ ಸೇರಿ ನಿಂತ್ಕೊಂಡು ಇವಾಗ ಹಿಂಗೊಂದು 5-6 ಜನ ಧ್ವನಿ ಎತ್ತಿ ಮಾತಾಡ್ತಾ ಇದಾರೆ. ಧ್ವನಿ ಎತ್ತಿ ಮಾತಾಡೋರ್ ಬಗ್ಗೆ ಎಲ್ಲ ಟ್ರೋಲ್ ಮಾಡ್ಕೊಂಡು, ಫೇಕ್ ಐಡಿ ಮಾಡ್ಕೊಂಡು, ಅದ್ಯಾವ್ದ್ಯಾವ್ದೋ ಸಂಧ್ಯಾ ಸತ್ಯ ಅಂತೆ ಯಾವ್ದ್ಯಾವ್ದೋ ಫೇಕ್ ಐಡಿಗಳು ಮಾಡ್ಕೊಂಡು ಕೆಟ್ಟದಾಗ ಹಾಕ್ತೀರಾ ಅಂದ್ರೆ ನಿಮ್ಮ ಯೋಗ್ಯತೆ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ನೀಚರು ನೀವು ಅಂತ ಹೇಳಿ. ನಿಮಗ್ ಸತ್ಯ ಗೊತ್ತಿದ್ರೆ ಇಡೀ ಧರ್ಮಸ್ಥಳದಲ್ಲಿ ಇರುವಂತ ಯಾರು ವಿರೋಧಿಗಳಿದ್ದೀರಾ ಎಲ್ಲರೂ ಸೇರಿಸ್ಕೊಂಡು ಸತ್ಯನ ಪ್ರಚಾರ ಮಾಡ್ಬೇಕಾಗಿತ್ತು. ಯಾಕೆ ಹೋರಾಟಗಾರರು ಧ್ವನಿ ಎತ್ತದೋಗೆಲ್ಲ ನಿಮ್ ವಿಚಾರಗಳೊಂದು ಇಟ್ಕೊಂಡು ಅದ್ರ ಬಗ್ಗೆನೇ ಬೈಟ್ ಕೊಡ್ತಿರಲ್ಲ? ಯಾವ ವಿಚಾರ ನಾವ್ ಮಾತಾಡಿರ್ತೀವಿ ಅದಕ್ಕೆ ತಿರುಗಿ ಉತ್ತರ ಕೊಡೋ ಬದಲು ನಿಮ್ಮದೇ ಒಂದು ವಿಚಾರ ಎತ್ಕೊಂಡು ಪ್ರತಿಭಟನೆ ಮಾಡೋದು, ನಿಮ್ಮದೇ ಒಂದು ವಿಚಾರ ಎತ್ಕೊಂಡು ಮಾತಾಡುವಂತ ಕೆಲಸ ಮಾಡ್ಬೋದಲ್ವಾ? ಯೋಗ್ಯತೆ ಇದ್ರೆ ಅಲ್ಲ, ಯೋಗ್ಯತೆಗಿಂತ ಅಲ್ಲಿ ಏನಾದ್ರೂ ಇದ್ರೆ ಅಲ್ಲ, ಯಾವ್ದು ಇಲ್ಲ. ನಾವ್ ಹೇಳುವಂತ ಸತ್ಯನ ಮುಚ್ಚಾಕುವಂತದಕ್ಕೆ ಒಂದು ಟೀಮ್ ರೆಡಿ ಮಾಡ್ಕೊಳ್ತೀರ ಹೊರತು ನಿಮ್ಮ ಹತ್ರ ಯಾವುದೇ ಸತ್ಯತೆಗಳಿಲ್ಲ ಹೇಳೋದಕ್ಕೆ. ಅದ್ರಲ್ಲೂ ಕೆಲವೊಂದು ಕೆಟ್ಟ ಕಮೆಂಟ್ಸ್, ದೇವಸ್ಥಾನವನ್ನ ಟಾರ್ಗೆಟ್ ಮಾಡಕ್ಕೆ ಇದ್ರಲ್ಲಿ ಗೊತ್ತಾಗುತ್ತೆ. ಯಾವನೇ ಒಂದು ಕಮೆಂಟ್ ಹಾಕ್ತಿರಲ್ಲ, ಹಣೆ ಕುಂಕುಮ ಇಟ್ಕೊಂಡು, ಹೂವು ಹಾಕೊಂಡು, ಬಳೆ ಹಾಕೊಂಡು, ಸೀರೆ ಉಟ್ಕೊಂಡು ಇದು ಬಿಟ್ರೆ ಮಾತ್ರ ನಾವು ಹಿಂದೂ ಒಳ್ಳೆಯವರು, ಇಲ್ಲಾಂದ್ರೆ ನಾವು ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಅಂತ ಪಟ್ಟ ಕರ್ತೀರೇನ್ರೋ? ನಿಮಗೇನು ಆಯ್ತು, ಹೆಣ್ಣು ಮಕ್ಕಳಿಗೆ ತಾಳಿ, ಕಾಲುಂಗ್ರ, ಹೂವ, ಬಳೆ, ಕುಂಕುಮ ಎಲ್ಲ ಇಡೋಣ. ಗಂಡಸ್ರಿಗೇನು ಪ್ಯಾಂಟ್ ಬಿಚ್ಚಿ ಸಿಕ್ಕಿದ ಹೆಣ್ಣು ಮಕ್ಕಳ ಹತ್ರ ಹೋಗಿ ಬಟ್ಟೆ ಬಿಚ್ಚಿ ಕಾಮದ ಆಟಕ್ಕೆ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿ ಅತ್ಯಾಚಾರ ಮಾಡಿ ಬಿಸಾಕಿ ಬರ್ತಾರಲ್ಲ, ನನ್ ಮದ್ವೆ ಆಗಿಲ್ಲ, ನನ್ಗೆ ಯಾರು ಇಲ್ಲ ಅಂತ ಹೇಳ್ಕೊಂಡು ವಯಸ್ಸು ಮೀರಿ ಹೆಣ್ಣು ಮಕ್ಕಳ ಹತ್ರ ತಂದೆ, ಮಕ್ಕಳು, ಮೊಮ್ಮಕ್ಳೆಲ್ಲ ಸೇರ್ಕೊಂಡು ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಿರಲ್ಲ, ನೀವ್ಯಾರೋ? ಅಂತವ್ರಿಗೆ ಸಪೋರ್ಟ್ ಮಾಡೋರು ಅವರು ದೊಡ್ಡ ಕಾಮುಕರು. ಎಷ್ಟು ಅಲಿಗೇಷನ್ಸ್ ಬಂದಿದೆ ನಮ್ಮ ಮೇಲೆ, ಯಾವ್ದಾದ್ರು ಹೆದರ್ಕೊಂಡಿದ್ದೀರಾ? ಅಲಿಗೇಷನ್ಸ್ ಬರೋದಂತದನ್ನ ಫೇಸ್ ಮಾಡಲ್ವಾ? ಕ್ಯಾಮ್ರಾಗೆ ಮುಖ ಕೊಟ್ಟು ಫೇಸ್ ಮಾಡಿ ಮಾತಾಡಲ್ವಾ? ಎಲ್ಲಾದ್ರೂ ತಲೆ ಮರೆಸ್ಕೊಂಡು ಹೋಗಿದ್ದೇನಾ? ಸತ್ಯಕ್ಕೆ ಭಯ ಇಲ್ಲ, ಸುಳ್ಳಿಗೆ ಭಯ ಜಾಸ್ತಿ. ವಸಂತ ಗಿಳಿಯಾರ್, ಕಿರಿಕೀರ್ತಿ,
ಜಯಪ್ರಕಾಶ್ ಶೆಟ್ಟಿ ಅಂಡ್ ರಾಕೇಶ್ ಶೆಟ್ಟಿ, ಇನ್ನ ಒಂದ್ 2-3 ಜನ ಅವ್ರ ಹೆಸರು ಹೇಳಿ ನಾವ್ಯಾಕೆ ಅವ್ರಿಗೆ ಪ್ರಚಾರ ಕೊಟ್ಟು ಬೆಳೆಸುವಂಥದ್ದು, ಅವರಷ್ಟು ಹೊಲ್ಸ್ ಯಾರು ಇಲ್ಲ. ಎಲ್ಲರೂ ಪೊಲೀಸ್ ನೋಡ್ಕೊಳ್ಳಿ, ಪೊಲೀಸ್ ಅವ್ರನ್ನ ಕೊಂಡ್ಕೊಳ್ತಾರ, ಸತ್ಯನೂ ಕೊಂಡ್ಕೊಳ್ತಾರ. SIT ತನಿಖೆನೂ ನಿಜವಾಗ್ಲೂ ನ್ಯಾಯವಾಗಿ ಕೆಲಸ ಮಾಡ್ತಾ ಇದೆಯಾ, ಇಲ್ಲ ಅದನ್ನು ಸೇಲ್ ಆಗಿದ್ಯಾ, ಇಲ್ಲ ಸೇಲ್ ಆಗತ್ತಾ, ಇಲ್ಲ ಅದ್ಯಾರ ಅಂಡರ್ ಅಲ್ಲಿ ಇದೆ, ನಿಜವಾಗ್ಲೂ ಸರ್ಕಾರಗಳು ನ್ಯಾಯವಾಗಿ ತನಿಖೆ ನಡೆಸ್ತಾ ಇದಾರ. ಅಂಡ್ ಭೀಮಾ ಎಲ್ಲೆಲ್ಲಿ ಅವನು ಊತಾಕಿರುವಂತದ್ದು, ಅಲ್ಲಿ 1 ಸಿಗುತ್ತೋ 2 ಸಿಗುತ್ತೋ 10 ಸಿಗುತ್ತೋ ಸಿಗೋದಿಲ್ವೋ, ಭಗವಂತನ ಪವಾಡ ನಡೆಯುತ್ತೆ. ಆರೋಪಿಗಳಿಗೆ ಶಿಕ್ಷೆ ಆಗೇ ಆಗುತ್ತೆ. ಯಾರು ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಆಗು ಹೋಗ್ಬೇಡಿ, ಕಾನ್ಫಿಡೆನ್ಸ್ ಲೆವೆಲ್ನು ಕಡಿಮೆ ಮಾಡ್ಕೊಳ್ಬೇಡಿ. ಏನಿದ್ಯೋ ಗೋಲು, ಏನ್ ರೀಚ್ ಆಗ್ಬೇಕು, ಯಾವ ಸತ್ಯ ಹೊರಗಡೆ ಬರಬೇಕು, ಯಾವೊಬ್ಬ ಆರೋಪಿಯ ಮುಖವಾಡ ಕಳಚಬೇಕು, ಅಷ್ಟು ಮಾತ್ರ ನಮ್ಮ ಕಾನ್ಸಂಟ್ರೇಷನ್ ಇತ್ತಂದ್ರೆ ಭಗವಂತ ಯಾವ್ದಾದ್ರೂ ಒಂದು ದಾರಿಯಲ್ಲಿ ಸತ್ಯ ಇಟ್ಟಿರ್ತಾನೆ. UDRದೆಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ, ಏನೂ ಸಿಗಲ್ಲ ಅನ್ನೋಂಥ ಡಿಸಪಾಯಿಂಟ್ ಹೋಗಿ ಕಾನ್ಫಿಡೆನ್ಸ್ ಲೆವೆಲ್ ನ ಕಡಿಮೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಕಳ್ಕೊಂಡಿದ್ದೀರಿ ಅಂದ್ರೆ ಜೀವನದಲ್ಲಿ ಮತ್ತೊಂದು ಪಡ್ಕೊಳ್ಳಕ್ ಏನೋ ಒಂದಿರುತ್ತೆ. ದೇವರೊಂದು ಕಳ್ದಿದ್ದಾನೆ ಅಂದ್ರೆ ದೊಡ್ಡದಾಗಿ ಯಾವುದೋ ಒಂದು ಇಟ್ಟಿರ್ತಾನೆ, ತಾಳ್ಮೆ ಇರ್ಬೇಕಷ್ಟೇ. ಅಂಡ್ ವೆರಿ ಸೂನ್ ನಾವು ಸಹ ಒಬ್ಬರು ದೂರುದಾರರಾಗಿ ಬರ್ತೇವೆ, ಕಾದ್ ನೋಡಿ. ತಕ್ಕ ಪಾಠ ಅವನ ಗಂಡಸೆ ಆಗಿರ್ಲಿ ಹೆಂಗಸೆ ಆಗಿರ್ಲಿ, ಹೆಣ್ಣು ಮಕ್ಕಳ ವಿಚಾರದಲ್ಲಿ, ಅತ್ಯಾಚಾರಿಗಳ ವಿಚಾರಗಳಲ್ಲಿ ಬೆಂಬಲವಾಗಿ ನಿಂತ್ಕೊಂಡು ಬರೋಂತ ಯಾವ ದೊಡ್ಡ ನಾಯಕನೇ ಆಗಿರ್ಲಿ, ಯಾವ ಕಿಲಾಡಿ ನನ್ನ ಮಗನೇ ಆಗಿರ್ಲಿ, ಎಂತೋ ಪತ್ರಕರ್ತನೇ ಆಗಿರ್ಲಿ, ಅವನು ಯಾವನೇ ಆಗಿರ್ಲಿ, ಅವನ ಕತ್ತನ್ ಪಟ್ಟೆ ಹಿಡಿದು ಅವನ ಬಣ್ಣನ, ಅವನ ಮುಖವಾಡನ ರಾಜ್ಯದ ಜನತೆಗೆ ತೋರಿಸುವಂತ ಕೆಲಸ ಮಾಡಬೇಕು. ಅಂಡ್ ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿರೋಂಥವ್ರು ಹೋಗ್ತಾರೆ, ಅವರ ಗಾಡಿಗಳನ್ನ ಅಡ್ಡ ಹಾಕುವಂಥದ್ದು, ಅವ್ರಿಗೆ ಧಮಕಿ ಹಾಕುವಂಥದ್ದು, ಅವ್ರಿಗೆ ಬೆದರಿಸುವಂಥದ್ದು, ಏನಕ್ಕೆ ಧರ್ಮಸ್ಥಳದ ಬಗ್ಗೆ ಮಾತಾಡದೆ ಅಂತ ಕೇಳುವಂತ ಕೆಲಸ ಮಾಡ್ತಾ ಇರುವಂತ ಅವ್ರನ್ನ ನೋಡ್ಕೊಂಡು ಪೊಲೀಸ್ ಅವ್ರು ನಿಂತಿದ್ದೀರಾ ಅಂತ ಅಂದ್ರೆ, ಹಾಗಾದ್ರೆ ವಾಟ್ಸ್ ದ ಪೊಲೀಸ್ ಆರ್ ಡೂಯಿಂಗ್? ಪೊಲೀಸ್ ಅವ್ರು ಏನ್ ಮಾಡ್ತಾ ಇದ್ದೀರಾ? ಧರ್ಮಸ್ಥಳ ಪೊಲೀಸ್ ಅವರು, ಬೆಳ್ತಂಗಡಿ ಪೊಲೀಸ್ ಅವರು ಅಲ್ಲೊಬ್ಬನ ಮೇಲೆ ಹಲ್ಲೆ ಆಗ್ತಾ ಇದೆ, ಒಬ್ಬರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಪ್ರಶ್ನೆ ಮಾಡ್ತಾ ಇದೆ, ನಿನಗೇನ ಹೇಳಿ ಕೆಲಸ, ಹೋಗೋ ಕಾನೂನಿದೆ ನೋಡ್ಕೊಳ್ಳುತ್ತೆ ಅಂತ ಹೇಳುವಂತ ತಾಕತ್ತು ದಮ್ಮು ಇಲ್ದಿರೋಂತ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ಕೊಳ್ತಾರೆ ಅಂದ್ರೆ ಪೊಲೀಸ್ ಅವ್ರು ಯಾರ ಅಂಡರ್ ಅಲ್ಲಿ ನಿಂತಿದ್ದಾರೆ? ಯಾರಿಗೆ ರಕ್ಷಣೆ ಇದೆ? ಇವತ್ತು SIT ಓಪನ್ ಆಗಿದೆ, ದೂರುದಾರರು ಯಾರ್ಯಾರಿದ್ದೀರೋ ಬನ್ನಿ ದೂರ್ ಕೊಡಿ ಅಂತ ಹೇಳ್ತಾರೆ. ದೂರುದಾರರು ಹೋಗುವಂತ ಸಮಯದಲ್ಲಿ ಅಡ್ಡ ಹಾಕೊಂಡು ಬೆದರಿಕೆ ಹಾಕಿ ತರ ಧಮಕಿ ಹಾಕಿ ಇಟ್ರೆ ಯಾರು ಹೋಗ್ತಾರೆ ಮುಂದೆಗಡೆ? ಹೋಗಿರೋಂತ ಪ್ರಾಣಕ್ಕೆ ನ್ಯಾಯ ಸಿಗ್ಲಿ ಅಂತ ಹೋಗ್ತಾರೆ, ಬಟ್ ಆ ಪ್ರಾಣ ಕೂಡ ಕಳ್ಕೊಂಡ್ ಬರುವಂತ ಪರಿಸ್ಥಿತಿಗೆ ಯಾರು ಬರ್ತಾರೆ? ರಿಯಲ್ ಕ್ರಿಮಿನಲ್ಸ್ ಇದ್ದಾರೆ ಅಲ್ಲಿ, ನಿಜವಾಗ್ಲೂ ಕ್ರಿಮಿನಲ್ಸ್ ಇದ್ದಾರೆ, ಗೂಂಡಾಗಳಿದ್ದಾರೆ. ಆ ಗೂಂಡಾದಲ್ಲಿ ವಸಂತ್ ಗಿಳಿಯರ್ ನುಗ್ಗಿ ಹೊಡಿತೀನಿ ಅನ್ನಲ್ಲ, ಅದ್ರಲ್ಲಿ ದೊಡ್ಡ ಗೂಂಡ ವರ್ತನೆ ತೋರಿಸಿದ್ದಾನೆ. ಇನ್ನ ಕಿರಿಕೀರ್ತಿ, ಎಲ್ಲಾರು ಬರ್ತೀರಾ, ಎಲ್ಲಾರು ಬರ್ಲೇಬೇಕು ಹೊರಗಡೆ. ನಿಮ್ಮ ಸತ್ಯತೆನ ರಾಜ್ಯದ ಜನರಿಗೆ ಇಡ್ಬೇಕು. ಜರ್ನಲಿಸಂ ಅನ್ನೋ ಹೆಸರಲ್ಲಿ, ಮಾಧ್ಯಮ ಅನ್ನೋ ಹೆಸರಲ್ಲಿ ಮುಂದೆ ನಿಂತ್ಕೊಂಡು ಎಂತೆಂತ ಥರ್ಡ್ ಕ್ಲಾಸ್ ಕೆಲಸಗಳು ಮಾಡ್ತಾ ಇದ್ದೀರಾ. ಎಲ್ಲಾರನ್ನು ತೇಜೋವಧೆ ಮಾಡ್ಕೊಂಡು ನಾವೇನೋ ಮಾಡಿಲ್ಲ ಸಾಚ ಅನ್ನೋ ತರ ತೋರಿಸ್ಕೊಂಡು ನಿಮ್ಮೆಲ್ಲರ ಮುಖವಾಡವನ್ನ ಕಳ್ಚುವಂತ ಕೆಲಸ ಮಾಡೇ ಮಾಡ್ತಾಳೆ. ಸೌಜನ್ಯ ಇದ್ದಾಳೆ, ಸೌಜನ್ಯ ಶಕ್ತಿನೂ ಇದೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಮ್ಮ ಹಿಂದೂ ಅವ್ರದ್ದು, ನಮ್ಮ ಹಿಂದೂ ಧರ್ಮದವ್ರದ್ದು. ಯಾರೋ ಹೇಳ್ತಾರಲ್ವಾ, ಯಾರು ಹೇಳ್ತಾರೆ? ಮುಸ್ಲಿಂ ಒಬ್ಬ ಯಾವನೋ ಬಂದು ಮಾತಾಡ್ಬಿಟ್ಟ, ಇಲ್ಲಿ ಯಾವನೋ ನಕಲಿ ಹಿಂದೂ ಬಂದು ಮಾತಾಡ್ದ. ಸತ್ತಿರುವಂಥದ್ದು ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಕ್ ಯೋಗ್ಯತೆ ಇಲ್ದಿರ ನಾಲಾಯಕ್ ನನ್ನ ಮಕ್ಕಳು ವಸಂತ ಗಿಳಿಯಾರ್, ಕಿರಿಕೀರ್ತಿ ಎಲ್ಲಾರು ನಾವು ನ್ಯಾಯ ಕೊಡಿಸ್ತೀರ ಅನ್ನೋಂತ ಇಡಿಯಟ್ಸ್ ನೀವು. ನಿಮ್ಮ ಯೋಗ್ಯತೆಗೆ, ಸೌಜನ್ಯ ಇರುವಂತ ಪಾಂಗಳ ಜಾಗಕ್ಕೆ ಕಾಲಿಡಿಯೋಷ್ಟು ಯೋಗ್ಯತೆ ನಿಮ್ಗಿಲ್ಲ ಅಂದ್ರೆ ತಿಳ್ಕೊಳ್ಳಿ, ನೀವೆಂತ ಪಾಪಿಗಳು ಅಂತ. ನೀವು ಖಂಡಿತ ನೀವು ಪಾಪಿಗಳೇ, ನರರಾಕ್ಷಸರು, ನೀವು ಅಯೋಗ್ಯರು. ಹೆಣ್ಣಿನ ಹೊಟ್ಟೆಲ್ ಜನ್ಮ ತಾಳ್ಬಾರ್ದಾಗಿತ್ತು ನೀವು. ನಿಜವಾಗ್ಲೂ ಹೆಣ್ಣಿನ ಹೊಟ್ಟೆಲ್ ಜನ್ಮ ತಾಳುವಂತ ಮನುಷ್ಯರು ನೀವಲ್ಲ, ಅಂತ ಕ್ರೂರಿಗಳು ನೀವು. ನಿಮ್ಮ ಬಗ್ಗೆ ವಿತಿನ್ 2 days ಅಲ್ಲಿ ಹೊರ ತರುವಂತ ಕೆಲಸ ಒಬ್ಳು ಮಾಡ್ತಾಳೆ, ಕಾದ್ ನೋಡಿ. ವಸಂತ ಗಿಳಿಯಾರ್ ಯಾರ ಪಾಪದ ಕೂಡ ತುಂಬಿದ್ಯಲ್ವೋ ಗೊತ್ತಲ್ಲ. ನಾನು ಆವತ್ತೇ ಹೇಳ್ದೆ, ಹೆಣ್ಣಿನ ವಿಚಾರದಲ್ಲಿ ಸುಮ್ಮನೆ ಕುತ್ಕೊಳ್ಳೋ ಅಂತ ಹೆಣ್ಣು ನಾನಲ್ಲ. ಎಲ್ಲಾ ಸಾಕ್ಷ್ಯಾಧಾರಗಳಿದ್ರೇನು ಸುಮ್ಮನೆ ಕುತ್ಕೊಳ್ಳೋ ಅಂತ ಹೆಣ್ಣು ಮಕ್ಳು ಯಾರಾದ್ರೂ ಇದ್ದಾರೆ ಅಂದ್ರೆ ಅವರಂತ ದಡ್ರು ಯಾರು ಇಲ್ಲ. ಸೊ ಹೆಣಗಳು ಹೊರಗಡೆ ಬರ್ತಾ ಇದ್ರೆ ಹಣ ಕೊಟ್ಟು ಆ ಸತ್ಯನ ಮುಚ್ಚಾಕುವಂತ ಕೆಲಸ ಮಾಡ್ತಾ ಇರುವಂತ ವಸಂತ ಗಿಳಿಯಾರ್ ಅಂಡ್ ಟೀಮ್ ಅವರ ಮುಖವಾಡಗಳು ಸಹ ಸಮಾಜದ ಮುಂದೆ ತಂದಿಡುವಂತ ಕೆಲಸ ಮಾಡ್ಬೇಕಲ್ವಾ? ಮಾಡೋಣ.
ಕಾಯ್ದು ನೋಡ್ತಾ ಇರಿ, ಇನ್ನೊಂದು 2 days ಅಲ್ಲಿ ವೆರಿ ಗುಡ್ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ಕೊಡ್ಲೇಬೇಕು. ಹೆಣ್ಣೆ ನಿಂತ್ಕೊಳ್ಬೇಕು, ಹೆಣ್ಣಿಂದಾನೇ ಸಂಹಾರ ಹಾಕ್ಬೇಕು, ಹೆಣ್ಣಿಂದಾನೇ ಸತ್ಯತೆ ಹೊರಗಡೆ ಬರ್ಬೇಕು. ಯಾಕಂದ್ರೆ ಹೆಣ್ಣು ಮಕ್ಕಳ ರಕ್ತ ಹೀರಿ ಕುಡ್ದಿರುವಂತ ರಾಕ್ಷಸರು ಇವರು. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿರುವಂತ ರಾಕ್ಷಸರಿಗೆ ಹೆಣ್ಣಿಂದಲೇ ಪಾಠ ಹಾಕಬೇಕು. ಅದು ಹಾಗೆ ಆಗತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ, ಎಲ್ಲರೂ ಧ್ವನಿ ಎತ್ತಿ ನಮ್ಮ ಧರ್ಮಸ್ಥಳ ಮುಜರಾ ಇಲಾಖೆಗೆ ಸೇರ್ಬೇಕು.